ಗೈಸ್ ನೋಡಿ ಮತ್ತ ನೋಡಿ ಈಗ ತಾನೇ ಬಿದ್ದಿತ್ತು ಒಂದು 5 ನಿಮಿಷದಿಂದ ನೋಡಿ ಪಟ್ಟಣ ಮಾಡಿ ಬೇಗ ಬಂದು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಬಂದ್ಬಿಟ್ಟು ನಮ್ಮ ಸ್ಟೋರಿ ಬಗ್ಗೆ ಐತಿ, ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತೀನಿ ಗಾಯ್ಸ್. ಈ ಲಾಗಲ್ಲಿ ನೋಡಿ, ಇವಾಗ ಗಾಯ್ಸ್ ನಾ ಇದ್ದಿದ್ದು ವೀರೇಶ್ ನಗರ. ನಮ್ಮ ತಾಳಕ್ಕೆ ಬಂದ್ಬಿಟ್ಟು ಮುದ್ದೆವಾಳ, ಇದ್ದಿದ್ದು ನಾರಾಯಣಪುರ ಗಾಯ್ಸ್. ನಾವು ಮೊದಲಿದ್ದು ಬಾಚಹಳ್ಳಿ ಬರ್ತಾನೆ. ನಾವು ತೊಡಗೋದು ಐನಗುಡಿ ಇದೆಯಲ್ಲ, ಐನಗುಡಿ ಜಾತ್ರೆ ಆಗ್ತಿತ್ತಲ್ಲ ಗಾಯ್ಸ್, ಅಲ್ಲಿ ಬಾಚಹಳ್ಳಿ ಬರುತ್ತೆ. ಸೊ ಗಾಯ್ಸ್ ನಾವು ಬಾಚಹಳ್ಳಿ ಬಿಟ್ಟು ಬಂದ್ವಿ ಅಂದ್ರೆ, ಸೊ ನಮ್ದೆಲ್ಲ ಅಲ್ಲೇ ಮನೆ ಎಲ್ಲ ಅಲ್ಲೇ ಇದ್ದಿದ್ದು ಮೊದಲು ಹಳೆ ಮನೆ ಎಲ್ಲ. ಸೊ ಈ ವೀರೇಶ್ ನಗರ ಬಂದ್ಬಿಟ್ಟು ನಮ್ಗೆ ಗೌರ್ಮೆಂಟ್ ಕೊಟ್ಟಿದ್ದು ಗಾಯ್ಸ್. ಇಲ್ಲಿ ಗೌರ್ಮೆಂಟ್ ಅಲ್ಲೆಲ್ಲ ಇದಕ್ಕೆ ಇಲ್ಲಿ ಬಂದು ಕೊಟ್ಟಾಗ ಗೌರ್ಮೆಂಟ್ ಮನೆ ಎಲ್ಲ ನೀವು ಮನೆ ಜಾಗ ಕೊಟ್ಟು. ಸೊ ಗಾಯ್ಸ್ ನಮ್ಮ ಮತ್ತವರೆಲ್ಲ ಅಲ್ಲೇ ಇದ್ದರು ಮನೇಲಿ ವಾಸ ಆದಾಗ. ಸೊ ನಮ್ಮೆಲ್ಲ ಒಳಗೆಲ್ಲ ಅಲ್ಲೇ ಇದ್ದಿದ್ದು. ನಮ್ಮ ತೋಟನೂ ಇತ್ತು ಗಾಯ್ಸ್ ಬಾಚಹಳ್ಳಿದಾಗ. ಸೊ ಅಲ್ಲಿ ನೀರು ಬಂದು ಮಳೆ ಭಾಳ ಆಗಿತ್ತು. ಸೊ ಡ್ಯಾಮಿಂದನೇ ಇತ್ತಲ್ಲ ಬಾಚಹಳ್ಳಿ. ಸೊ ಮಳೆ ಬಂದಿದ್ದಕ್ಕೆ ನಮ್ಮ ಮಳೆ ಎಲ್ಲ ಮುನಿಬಿಟ್ಟು ಗಾಯ್ಸ್ ನಾವು ಹುಟ್ಟಕ್ಕೆ ಮುಂಚೆಕಾರ ಅಲ್ಲೇ ಇದ್ರು ಬಾಚಹಳ್ಳಿದಾಗ. ಸೊ ಅವಾಗೆಲ್ಲ ಸ್ಕೂಲು ಕಾಲೇಜು ಇದ್ದಿಲ್ಲ, ಸಣ್ಣ ಶಾಲೆ ಇತ್ತು, ಸರ್ಕಾರಿ ಶಾಲೆ. ಸೊ ಅಲ್ಲೇ ನಾವೆಲ್ಲ ಕಲಿತಿದ್ರು. ಹಾಸ್ಪಿಟಲ್ ಏನಿದ್ದಿಲ್ಲ ಗಾಯ್ಸ್ ಅವಾಗ, ಬರೀ ಅಲ್ಲೇ ಇದು ಮಾಡ್ತಿದ್ರು. ಸೊ ಈಗ ಈ ಊರಿಗೆ ಭಾಳ ನೀರು ಭಾಳ ಬಂತು. ಸೊ ಅದಕ್ಕೆ ಮನೇನು ಖಾಲಿ ಮಾಡಿ ಮನೆಗಳ ನೀರು ಬರ್ತವೆ ಅಂತ ಅಂದು ಗೌರ್ಮೆಂಟು ಇಲ್ಲಿ ನಮ್ಮ ನಗರದಲ್ಲಿ ಬಂದು ಜಾಗ ಕೊಟ್ಟಿದ್ದಾರೆ. ಸೊ ನೀರು ಬಂದ ಕಾರಣ ಗಾಯ್ಸ್ ಮನೆಯೆಲ್ಲ ಬಿಟ್ಟು ವೀರೇಶ್ ನಗರಕ್ಕೆ ಗೌರ್ಮೆಂಟ್ ಇಲ್ಲಿ ವೀರೇಶ್ ನಗರದಾಗ ಬಂದು ಜಾಗ ಕೊಟ್ಟಾರ. ಸೊ ಇಲ್ಲಿ ಬಂದಿದ್ದ ತಕ್ಷಣ ನಮ್ಮ ಮುತ್ತವ್ರಲ್ಲಿ ಒಂದು ಮನೆ ಕಟ್ಟಿದ್ರು ಮನೆಯಲ್ಲೇ. ಅದಕ್ಕಿಂತ ಮುಂಚೆ ನಾವು ಗಿರ್ನಿ ಇರ್ತಿದ್ವಿ ಗಾಯ್ಸ್. ಒಂದು ಗಿರ್ನಿ ಇತ್ತು ನಮ್ಮದು, ಅದ್ರಾಗ 2 ರೂಮ್ ಇದ್ದಿದ್ದು. ಆ ಗಿರ್ನಿಯಾಗ ಇರ್ತಿದ್ವಿ ಮನೆ ಕಟ್ಟಕ್ಕೆ ಮುಂಚೆಕ. ನೋಡಿ ಗಾಯ್ಸ್ ಮನೇಲಿ ಯಾವುದೇ ತೋರಿಸಿದಲ್ಲ ಅದೇ ಮನೆ ಇದು. ಅಲ್ಲಿಂದ ಹಿಡಿದು ಇದಕ್ಕೆ ಉದ್ದ ಇದೆ. ಸೊ ಗಾಯ್ಸ್ ಇಡೀ ಮನೆ ಫುಲ್ ಮನೆಯಲ್ಲೇ ಕಟ್ಟಿದ್ದಾರೆ. ಒಂದು ಇಟ್ಟು ಸಿಮೆಂಟ್ ಯೂಸ್ ಮಾಡಿಲ್ಲ, ಬರೀ ಮನೆಯಲ್ಲೇ ಕಟ್ಟಿದ್ದಾರೆ. ತೋರಿಸ್ತೀನಿ ನಿಮಗೆ ಒಳಗೆ ಒಂದಿನ ಯಾವ್ದಾರ. ಸೊ ಒಳಗೆ ಲಾಗ್ ಮಾಡೋಣ ಗಾಯ್ಸ್. ನಮ್ಮ ದೊಡ್ಡಪ್ಪ ಒಳಗೆ ಮತ್ತೆ ಮನ್ಯಾಗ ಬೈತಾರೆ ವಿಡಿಯೋ ಹಾಕಿ ಮಾಡತ್ತೆ ಅಂತ. ಸೊ ಅದಕ್ಕೆ ಮನ್ಯಾಗ ಯಾರೇ ಗೊತ್ತಿಲ್ಲ ಗಾಯ್ಸ್. ಅಲ್ಲಿ ನೀರಾಗೆಲ್ಲ ನಮ್ಮ ಹೊಲ ಮುನಿಗಿದ್ವಲ್ಲ. ಅಟ್ಟೇನು ಗೌರ್ಮೆಂಟ್ ಒಳಗೆ ಜಾಗ ಕೊಡಲಿಲ್ಲ, ಸ್ವಲ್ಪ ಕೊಡ್ತಾಟ ಮನೆ ಕಟ್ಕೋರತ್ತ ಆಟ. ಸೊ ಅದೇ ಜಾಗದಾಗ ನಮ್ಮ ಮುತ್ತವ್ರು ಬಂದು ಮನೆ ಕಟ್ಸ್ಯಾರ. ಮತ್ತು ಆಜು ಬಾಜು ಎಲ್ಲ ಜಾಗ ಹಿಡಿದಾರ, ಮತ್ತು ಒಂದೊಂದು ಮನೆ ಕಟ್ಸ್ಯಾರ. ಸೊ ಮೊದಲು ನಾವು ಇದ್ದಿದ್ದು ಬಾಚಹಳ್ಳಿ ಗಾಯ್ಸ್. ಅಲ್ಲೆಲ್ಲ ತೋಟ ಇತ್ತು, ತೋಟದಾಗೆಲ್ಲ ಇದ್ದಿದ್ದು ವೆಜಿಟೇಬಲ್ಸ್ ಮತ್ತು ತರಕಾರಿ ಎಲ್ಲ ಮಾಡಿದ್ರು ತೋಟದಾಗ. ಸೊ ನಾನು ತೊಗೊಳೋ ಜರೂರತ್ ಇದ್ದಿಲ್ಲ, ಎಲ್ಲ ತೋಟದಾಗ ಸಿಗ್ತಿತ್ತು. ಸೊ ಇದೆಲ್ಲ ತರ್ಬೇಕು ಈಗ ಹೊರಗೆ ಹೋಗಿ. ಸೊ ಮೊದಲೆಲ್ಲ ಅಲ್ಲೇ ನಮ್ಮ ತೋಟದಾಗ ಸಿಗ್ತಿತ್ತು. ಈಗ ತೋಟ ಮಾಡಿಲ್ಲ ಗಾಯ್ಸ್ ಅವರು, ಬರೀ ಕಬ್ಬು ಹಾಕಿದ್ದಾರೆ ಗಾಯ್ಸ್. ನೋಡಿ ಮತ್ತೆ ಮಾಡಾಗಿದೆ, ಮಳೆ ಬರ್ಬೋದು ಇವತ್ತು. ನೋಡಿ ಹಂಗಾಗಿದೆ ಮಾಡ ಹಿಂದೆ ಮುಂದೆ ಗಾಯ್ಸ್. ನೋಡಿ ಈಗ ತಾನೇ ಬಿಸಿಲಿತ್ತು ಒಂದು 5 ನಿಮಿಷದಿಂದ. ನೋಡಿ ಪಟ್ಟಣ ಮಾಡಿ ಗಾಳಿ ಇದೆ ಮತ್ತು ಎಷ್ಟು ಬೇಗ ಬಂತು ನೋಡಿ ಗಾಯ್ಸ್. ಮಾಡ ಮಳೆ ಜಸ್ಟ್ ಗಾಯ್ಸ್ ಈಗ ತಾನೇ ಬಿಸಿಲಿತ್ತು ಟಪ್ಪಂದು. ಈಗ ತಾನೇ ಬಿಸಿಲು ಭಾಳ ಇತ್ತು. ಈಗ ನೋಡಿ ಎಷ್ಟು ಮಾಡಾಗಿದೆ ಅಂತ. ಸೊ ಈಗ ಮಳೆ ಬರ್ಬೋದು. ಸೊ ಗಾಯ್ಸ್ ಈ ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಇವತ್ತು ಸುಮ್ಮನೆ ಹೇಳ್ಬೇಕಂತ ಅನಿಸ್ತು ಸ್ವಲ್ಪ ನಮ್ಮ ಸ್ಟೋರಿ ಬಗ್ಗೆ. ಸೊ ಅದಕ್ಕೆ ಹೇಳಿದೆ. ಸೊ ಪ್ಲೀಸ್ ಸಪೋರ್ಟ್ ಮೀ ಗಾಯ್ಸ್. ಮುಗಿಸ್ತಾ ಇದ್ದೀನಿ. ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗಾಯ್ಸ್. ಬಾಯ್ ಬಾಯ್.